ಮಡಿಕೇರಿಯಿಂದ ಗುಂಪಾ ಪ್ರೈಡ್ ಪೆಟ್ರೋಲ್ ಪಂಪ್ ರಸ್ತೆ ಕಾಮಗಾರಿ ವಿಳಂಬದ ಆರೋಪ ಕೇಳಿಬರ್ತಿದೆ. ಮಳೆಗಾಲದಲ್ಲಿ ಕಾಮಗಾರಿ ಇನ್ನೂ ಮುಗಿಯದ ಕಾರಣ ಜನರು ಓಡಾಡುವ ವೇಳೆ ಕೆಲವರು ಬಿದ್ದು ಗಾಯಗೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಕಾಮಗಾರಿ ಬೇಗ ಮುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಾಮಗಾರಿ ಮುಗಿಸದೆ ಹೋದಲ್ಲಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಲಾಗಿದೆ. ಗುತ್ತಿಗೆದಾರರು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರು ಮುತುವರ್ಜಿ ವಹಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಡಿಕೇರಿ ಗ್ರಾಮದಲ್ಲಿ ರೋಡಿನ ಸಮಸ್ಯೆ ತುಂಬ ವಿಳಂಬ ಆಗಿದೆ. 30-40 ವರ್ಷದಿಂದ ಒಟ್ಟು ರೋಡೇ ಇಲ್ಲ, ನೀರು ಜನರಿಗೆ ಹೋಗ್ಲಾಕ ಬರ್ಲಾಕ ಮತ್ತು ಆಟೋ ಬಸ್ ಯಾವ ಬರ್ತಾ ಇಲ್ಲ. ಇಲ್ಲಿಂದ ಸಮಸ್ಯೆ ಇಷ್ಟು ಗಂಭೀರವಾಗಿದೆ. ದಯಮಾಡಿ ಈ ರೋಡ್ ಬೇಗನೆ ಮಾಡಬೇಕು. ಎಷ್ಟೋ ವರ್ಷದಿಂದ ಮತ್ತು ಈ ರೋಡು ಹಾಗೆ ಬಿದ್ದಿದೆ. ಇಲ್ಲಿ ಹಿಂಗೆ ಅಡ್ಡಾಡೋದ್ರಾಗ ಒಬ್ಬ ಮನುಷ್ಯಗೆ ಹತ್ಯದ ಕೈ ಇಲ್ಲೇ ಇದ್ದ ನೋಡ್ರಿ, ಕೈ ಸಹ ಈ ಥರ ಆಗ್ಯದ, ಕೈನೂ ಉಬ್ಬ್ಯದ ಬಿದ್ದು. ಮತ್ತು ಭಾಳ ಕಷ್ಟದಿಂದ ಈ ಊರಿನ ಜನರೆಲ್ಲ ಕಷ್ಟಪಡ್ಲತ್ತಾರ, ಸಮಸ್ಯೆ ಇದು ಮಾಡತ್ತಾರ. ಅದಕ್ಕೆ ಬೀದರಿಂದ ರವಿಸ್ವಾಮಿ ಪೆಟ್ರೋಲ್ ಪಂಪ್ವರೆಗೆ ಹೋಗ್ತದೆ. ಮತ್ತು ಇಲ್ಲಿ ಒಂದು ಬಸ್ ಬರಲ್ಲ, ಒಂದು ಆಟೋ ಬರಲ್ಲ, ಜನರಿಗೆ ಭಾಳ ಸಮಸ್ಯೆ ಆಗ್ಲತ್ತದ. ಮತ್ತು ಕೆಲಸ ಸರಿಯಾಗಿ ಆಗ್ತಾಯಿಲ್ಲ. ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಮನ್ಸಿಗೆ ಬಂದಂಗೆ ಮಾಡತ್ತಾರ. ಕಾಂಟ್ರಾಕ್ಟರ್ ಸಲ್ಮಾನ್ ಅಂತ ಇದ್ದಾರೆ, ಕೌನ್ಸಿಲರ್ ಧನರಾಜ್ ಹಂಗರ್ಗಿ ಅವರು ಇದ್ದಾರೆ. ಯಾರು ಮನ್ಸಿನ ಮೇಲೆ ತಗೊಳ್ತಾ ಇಲ್ಲ. ಈ ರೋಡ್ ಹಾಗೆ ಬಿದ್ದದ. ಇಲ್ಲಿ ಜನರಿಗೆ ಹೋಗೋದು ಬರೋದು ಅಡ್ಡಾಡೋದು ತುಂಬ ಕಷ್ಟ ಆಗ್ಲತ್ತದ.